ನಮಸ್ಕಾರ ರೀ. ನಾನು ಸಾವಿತ್ರಿ. ಅಡುಗೆ ಮನೆ ಒಳಗೆ ಇವತ್ತು ಆಲೂ ಪರೋಟ ಮಾಡಾಕತ್ತೀನಿ. ನೋಡ್ಕೊಂಡು ಬರೋಣ ಬರ್ರಿ ಎಲ್ಲ. ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡೀನಿ, 2 ಟೊಮ್ಯಾಟೊ ತೊಗೊಂಡೀನಿ, 2 ಈರುಳ್ಳಿ ತೊಗೊಂಡೀನಿ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟೀನಿ. ಅದಕ್ಕೆ 1.5 ಗ್ಲಾಸ್ ನೀರು ಹಾಕೀನಿ. ಅದ್ರಾಗ ಆಲೂಗಡ್ಡಿನ ಕತ್ತರಿಸಿ ಹಾಕ್ರಿ. ಬಾಯಿ ಮುಚ್ಚಿ ಬೇಯಿಸಾಕಿದ್ರಿ. ಈ ಕಡೆ 1 ಗ್ಲಾಸು ಗೋಧಿ ಹಿಟ್ಟು ತೊಗೊಂಡೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೀನಿ. ಆ ಕಡೆ ಕುಕ್ಕರ್ನ 3 ವಿಷಲ್ ಹೊಡೆಸ್ಕೊಳ್ರಿ. ಅರ್ಧ ಗ್ಲಾಸ್ ನೀರು ಹಾಕಿ ಚಲೋ ತಂಗೆ ಕಲಿಸ್ಕೊರಿ. ಹಿಟ್ಟು ಈ ಹದ ಇರ್ಬೇಕು ನೋಡ್ರಿ. ಗ್ಯಾಸಿನ ಮೇಲೆ ಮೀಡಿಯಮ್ ಉರಿ ಒಳಗೆ ಒಂದು ಪಾತ್ರೆ ಇಡ್ರಿ. ಅದಕ್ಕಾದ್ಮೇಲೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ರಿ. ಸಾಸಿವೆ ಹಾಕ್ರಿ. ಅದು ಸಿಡಿದ ಮೇಲೆ ಜೀರಿಗೆ ಹಾಕ್ರಿ. ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ರಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ರಿ. ಟೊಮ್ಯಾಟೊ ಹಾಕ್ರಿ. ಅದನ್ನು ಚಲೋ ತಂಗಿ ಹುರ್ಕೊಳ್ರಿ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕ್ರಿ. 1 ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ರಿ. 2 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. 3 ಟೇಬಲ್ ಸ್ಪೂನು ನೀರು ಹಾಕ್ರಿ. ಸ್ವಲ್ಪ ಚಲೋ ತಂಗೆ ಕುದಿಸ್ಕೊಳ್ರಿ. ಕುದ್ದಿರೋ ಆಲೂಗಡ್ಡಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಅದಕ್ಕೆ ಹಾಕ್ರಿ. ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಚಲೋ ತಂಗೆ ಸ್ಮ್ಯಾಶ್ ಮಾಡಿರಿ. ಎಲ್ಲನೂ ಹಳಕ್ಕೆ ಉಳಿಬಾರ್ದು ನೋಡಿರಿ. ಅದು ಆ ರೀತಿ ಚಲೋ ತಂಗೆ ಸ್ಮ್ಯಾಶ್ ಮಾಡ್ಕೊರಿ ಮೆತ್ತಗೆ. ಈಗೆಲ್ಲ ಚಲೋ ತಂಗೆ ಸ್ಮ್ಯಾಶ್ ಆಗೈತೆ ನೋಡಿರಿ. ಉಳ್ಳಿ ಮಾಡಿ ಇಟ್ಕೊಳ್ರಿ. ಹಿಟ್ಟಿನ ಉಳ್ಳಿನೂ ಮಾಡಿ ಇಟ್ಕೊಳ್ರಿ. ಗ್ಯಾಸಿನ ಮೇಲೆ ಹಂಚಿಡ್ರಿ. ಒಂದು ಉಳ್ಳಿ ತೊಗೊಂಡು ಈ ರೀತಿ ಮಾಡಿಕೊಡ್ರಿ. ಅದರೊಳಗೆ ಆಲೂಗಡ್ಡೆ ಉಳ್ಳಿ ಇಟ್ಟು ಅದನ್ನು ಈ ರೀತಿ ಮುಚ್ಕೊಳ್ರಿ. ಈ ರೀತಿ ಚಲೋ ತಂಗೆ ತುಂಬ್ಕೊರಿ. ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಡ್ರಿ. ಅದ್ರ ಮೇಲೆ ಉಳ್ಳಿ ಇಟ್ಟು ಪರೋಟ ಒತ್ತಿರಿ. ಹಿಟ್ಟು ಚಲೋ ತಂಗೆ ನೆನಿಬೇಕು ನೋಡಿರಿ. 1 ತಾಸು ನೆನೆಸ್ಬೇಕು ಹಿಟ್ಟನ್ನ. ಅಂದ್ರೆ ಚಲೋ ತಂಗೆ ಹಾಕವು. ಈಗ ನಾನು ಅರ್ಜೆಂಟಿಗೆ ಲಘುನ ಮಾಡಾಕಂತೀನಿ. ಅದಕ್ಕೆ ಹಿಟ್ಟು ಸ್ವಲ್ಪ ಬಿರುಕು ಬಿಡ್ತೈತೆ ನೋಡಿರಿ.
ಈ ರೀತಿ ಪರೋಟ ಒತ್ತಿರಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೋರಿ. ಅದನ್ನು ಹರಡ್ಕೋರಿ. ಅದರ ಮೇಲೆ ಪರೋಟ ಹಾಕಿ ಈ ರೀತಿ ಒತ್ತಿರಿ. ಎರಡು ನಿಮಿಷ ಬಿಟ್ಟು ಬಟರ್ ಪೇಪರ್ ತೆಗೀರಿ. ಇನ್ನೊಂದನ್ನು ಅದೇ ರೀತಿ ಹಿಟ್ಟಿನಾಗ ಆಲೂಗಡ್ಡೆ ಉಳ್ಳಿ ತುಂಬಿ ಉಳ್ಳಿ ರೆಡಿ ಮಾಡ್ಕೊರಿ. ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೋರಿ. ಅದ್ರ ಮೇಲೆ ಉಳ್ಳಿ ಇಟ್ಟು ಆಲೂ ಪರೋಟ ಒತ್ತಿರಿ. ಹಂಚಿಗೆ ಎಣ್ಣೆ ಹಚ್ಚಿ ಅದ್ರ ಮೇಲೆ ಹಾಕ್ರಿ. 2 ನಿಮಿಷ ಬಿಟ್ಟು ಬಟರ್ ಪೇಪರ್ ತಕ್ಕೊರಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊರಿ. ಈಗ ಪರೋಟ ರೆಡಿ ಆಗೈತೆ ನೋಡಿರಿ. ಬಿಸಿ ಪರೋಟದ ಮೇಲೆ ತುಪ್ಪ ಹಾಕಿ ಸವಿಯಲು ಕೊಡಿರಿ. ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.